ಆನೇಕಲ್ ತಾಲೂಕು ಜಿಗಣಿ ಹೋಬಳಿ ಎನ್ನಗಾರ ಗ್ರಾಮದಲ್ಲಿ ಸುಮಾರು 2 ವರ್ಷದಿಂದ ಕಲಾಕರ್ಷಣಿ, ಭೂಮಿ ಪೂಜೆ, ಶಿಲಾನ್ಯಾಸ, ಗರ್ಭಗುಡಿ ಆಕಾರ, ಶಿಖರಗಳು ಪ್ರಕಾರ ಹೀಗೆ ಶ್ರೀ ಯಲ್ಲಮ್ಮ ದೇವಿ ತಾಯಿಯ ಜೀರ್ಣೋದ್ಧಾರ ಕಾರ್ಯಕ್ರಮಗಳು ನಡೆದುಕೊಂಡು ಬಂದಿದ್ದು, ಈ ಸುದಿನದಂದು ಕಾರ್ತಿಕ ಮಾಸದಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿರುವ ಧ್ವಜಸ್ತಂಭವನ್ನು ಭೂಸ್ಪರ್ಶ ಮಾಡಿ ಸ್ಥಾಪನೆಯನ್ನ ಮಾಡಲಾಯಿತು. ತದನಂತರ ಯಲ್ಲಮ್ಮ ದೇವಿಗೆ ಅಭಿಷೇಕ, ಆರತಿ, ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಲಾಯಿತು. ಈ ಶುಭ ಸಂದರ್ಭದಲ್ಲಿ ಗ್ರಾಮಸ್ಥರು, ದೇವಾಲಯದ ಸೇವಾ ಕಾರ್ಯಕರ್ತರು, ಹಿರಿಯರು ಪ್ರತಿಯೊಬ್ಬರು ಆಗಮಿಸಿ ಶುಭ ಮುಹೂರ್ತದಲ್ಲಿ ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಲಾಯಿತು. ಮುಂದಿನ ದಿನಗಳಲ್ಲಿ ರಾಜಗೋಪುರ, ಕಲ್ಯಾಣಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕಿದೆ. ಇಂದು ಈ ಸುದಿನದಂದು ನೆರೆದಂತಹ ಎಲ್ಲ ಭಕ್ತಾದಿಗಳಿಗೆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಎಂದು ದಿನೇಶ್ ಗುರುಗಳು ಹೇಳಿದರು. ಇನ್ನು ಈ ದಿನದಂದು ಯಲ್ಲಮ್ಮ ದೇವಿ ಮತ್ತು ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿಯ ಸೇವಾ ಟ್ರಸ್ಟ್ನ ಸುರೇಶ್ ರೆಡ್ಡಿ ಅವರು ಮಾತನಾಡಿದ್ದು, 2024ರಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ ಆರಂಭಗೊಂಡಿದ್ದು, ಎಲ್ಲರ ಸಹಕಾರದಿಂದ ಸಹಯೋಗದಿಂದ 2025ರಲ್ಲಿ ತಾಯಿಯ ಕುಂಭಾಭಿಷೇಕವನ್ನು ನೆರವೇರಿಸಿದ್ದೇವೆ ಎಂದು ಹೆಮ್ಮೆಯಿಂದ ಹೇಳಿದ್ದು, ಇದಕ್ಕೆ ಕಾರಣರಾದ ಪ್ರತಿಯೊಬ್ಬರಿಗೂ ವಾಹಿನಿಯ ಮೂಲಕ ಧನ್ಯವಾದಗಳನ್ನು ಕೇಳಿದರು. ಇನ್ನು ಈ ಎಲ್ಲ ಕಾರ್ಯಗಳಿಗೂ ಕಾರಣರಾದ ದಿನೇಶ್ ಗುರುಗಳು, ಮೊದಲಿನಿಂದಲೂ ನಾವು ಗುರುಗಳ ಮಾರ್ಗದರ್ಶನದಂತೆ ನಡೆದುಕೊಂಡು ಬಂದಿದ್ದೇವೆ. ಇಂದು ಕೂಡ ಧ್ವಜಸ್ತಂಭದ ಸ್ಥಾಪನೆಗೆ ಗುರುಗಳಿಂದ ಅಷ್ಟಮಂಗಳ ಪೂಜೆ ಮಾಡಿಸಿ ಶುಭ ದಿನವನ್ನು ಬರೆಸಿಕೊಂಡಿದ್ದೆವು. ಹಾಗಾಗಿ ಇಂದು ಯಾವುದೇ ಕುಂದುಕೊರತೆಗಳಿಲ್ಲದೆ ಧ್ವಜಸ್ತಂಭದ ಸ್ಥಾಪನೆಯಾಗಿದೆ. ಯಲ್ಲಮ್ಮ ದೇವಿಯ ದರ್ಶನ ಪ್ರತಿ ಹುಣ್ಣಿಮೆಯಂದು ನಮ್ಮೆಲ್ಲರಿಗೂ ಆಗುತ್ತದೆ. ತಾಯಿಯ ಆಶೀರ್ವಾದ ಖಂಡಿತವಾಗಿಯೂ ನಮ್ಮೆಲ್ಲರ ಜೊತೆ ಇದ್ದೇ ಇರುತ್ತದೆ ಎಂದು ಹೇಳಿದರು. ಈ ಒಂದು ಕಾರ್ಯಕ್ರಮಕ್ಕೆ ಕಾರಣರಾದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದವನ್ನು ತಿಳಿಸಿದರು. ಇನ್ನು ಟ್ರಸ್ಟ್ನ ಕಾರ್ಯಕರ್ತರು ಮಾತನಾಡಿದ್ದು, ಯಲ್ಲಮ್ಮ ದೇವಿಯ ದೇವಸ್ಥಾನ ಬಹಳ ಪುರಾತನವಾದಂತಹ ದೇವಸ್ಥಾನ. ಇನ್ನು ಆ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ ವಿಜೃಂಭಣೆಯಿಂದ ಸುಸೂತ್ರವಾಗಿ ನಡೆಯುತ್ತದೆ ಎಂದರೆ ಅದಕ್ಕೆ ತಾಯಿಯ ಆಶೀರ್ವಾದ, ಕೃಪಾ ಕಟಾಕ್ಷವೇ ಕಾರಣ ಎಂದು ಹೇಳಿ ಎಲ್ಲ ಭಕ್ತಾದಿಗಳಿಗೆ, ಸೇವಾ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ತಿಳಿಸಿದರು. ವರದಿ ಶೋಭಾ, ಬೆಂಗಳೂರು, ಪ್ರಜಾಪವರ್ ನ್ಯೂಸ್. ಆನೇಕಲ್ ತಾಲೂಕು ಜಿಗಣಿ ಹೋಬಳಿ ಎನ್ನಗಾರ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ಬಹಳ ವಿಶೇಷವಾಗಿ ಇತಿಹಾಸ ಪ್ರಸಿದ್ಧವಾದಂತಹ ಶ್ರೀ ಯಲ್ಲಮ್ಮ ದೇವಿ ಹಾಗೂ ಗದ್ದಿಗೆ ಜ್ಯೋತಿರ್ಲಿಂಗೇಶ್ವರ ಸ್ವಾಮಿ ಮಹಾಸಂಸ್ಥಾನದಲ್ಲಿ ತಾಯಿಯ ಜೀರ್ಣೋದ್ಧಾರ ಕಾರ್ಯಕ್ರಮಗಳು ಸುಮಾರು 2 ವರ್ಷಗಳ ಕಾಲದಿಂದ ನಡೀತಾ ಬರ್ತಾ ಇದೆ. ಹಾಗೆ ಆ ತಾಯಿಯ ಒಂದು ಜೀರ್ಣೋದ್ಧಾರ ಕಲಾಕರ್ಷಣೆ, ಆನಂತರ ಭೂಮಿ ಪೂಜೆ, ಆನಂತರವಾಗಿ ಮೊದಲು ಶಿಲಾನ್ಯಾಸ, ಅದಾದ ನಂತರ ಆ ತಾಯಿಗೆ ಗರ್ಭಗುಡಿಯ ಒಂದು ಆಕಾರ, ನಂತರ ಶಿಖರಗಳು ಮತ್ತು ಪ್ರಾಕಾರ ಎಲ್ಲ ಈ ಥರ ಒಂದೊಂದು ಕಾರ್ಯಕ್ರಮಗಳು ನಡ್ಕೊಂಡು ಬರ್ತಾ ಇದೆ. ಇವತ್ತು ಕಾರ್ತಿಕ ಮಾಸ ಭಾಳ ವಿಶೇಷವಾದ ದಿನಗಳಲ್ಲಿ ಆ ತಾಯಿಗೆ ದೀಪಾರಾಧನೆಗಳು ನಡೆಯುವ ಸಂದರ್ಭದಲ್ಲಿ ಪ್ರಾಕಾರದಲ್ಲಿ ಬರ್ತಕ್ಕಂತಹ ಧ್ವಜಸ್ತಂಭ ಅಂದರೆ ಸದಾ ದೇವರ ಒಂದು ಮುಂದೆ ಇರತಕ್ಕಂಥ ಧ್ವಜಸ್ತಂಭದ ಒಂದು ಸ್ಥಾಪನೆಯನ್ನು ಅಂದರೆ ಇವತ್ತು ನಿಲ್ಲಿಸೋಂಥ ಕಾರ್ಯವನ್ನು ಮಾಡಿದ್ದೀವಿ. ಇದರ ಪ್ರತಿಷ್ಠಾಪನಾ ಕುಂಭಾಭಿಷೇಕಗಳು ನಂತರ ದಿನಗಳಲ್ಲಿ ಒಂದು ಶುಭ ಮುಹೂರ್ತದಲ್ಲಿ ಜರುಗುತ್ತದೆ. ಇವತ್ತು ಅದನ್ನು ಭೂಸ್ಪರ್ಶ ಮಾಡಿ ನಿಲ್ಲಿಸುವಂಥ ಕಾರ್ಯಕ್ರಮಗಳನ್ನು ಬಹಳ ಶ್ರದ್ಧೆಯಿಂದ, ಭಕ್ತಿಯಿಂದ ಬೆಳಗಿನಿಂದನೂ ಕೂಡ ತಾಯಿಗೆ ಮೂಲದೇವರಿಗೆ ಅಭಿಷೇಕ, ಅಲಂಕಾರ, ಅರ್ಚನೆ, ಆರಾಧನೆ, ಆರತಿಗಳು ಇವೆಲ್ಲ ನೆರವೇರಿಸಿ ಲಲಿತಾ ಸಹಸ್ರನಾಮದಿಂದ ಎಲ್ಲ ಮಹನೀಯರು ಬಹಳ ಶ್ರದ್ಧೆಯಿಂದ ಲಲಿತಾ ಸಹಸ್ರನಾಮವನ್ನು ಆ ತಾಯಿಗೆ ಸಮರ್ಪಣೆ ಮಾಡಿ ಆನಂತರ ಆ ಧ್ವಜಸ್ತಂಭಕ್ಕೆ ನೀವು ನೋಡ್ತಾ ಇರ್ಬೋದು, ಆ ಧ್ವಜಸ್ತಂಭಕ್ಕೆ ಪ್ರತಿಯೊಬ್ಬರು ಹಾಲು ನೀರು ಹಾಕಿ ಶುದ್ಧಿಯನ್ನು ಮಾಡಿ ಮತ್ತು ಆ ನಿಲ್ಲಿಸುವಂಥ ಜಾಗದಲ್ಲಿ ಆ ಭೂಮಿಯಲ್ಲಿ ಯಥಾಶಕ್ತಿ ತಮ್ಮ ಕಾಣಿಕೆಗಳನ್ನು ಅರ್ಪಣೆ ಮಾಡಿದ್ದಾರೆ. ವಿಶೇಷವಾಗಿ ಕೆಲವರೆಲ್ಲ ಬೆಳ್ಳಿ ಬಟ್ಲುಗಳನ್ನು, ಬೆಳ್ಳಿ ಲೋಟ ಮತ್ತು ಬಂಗಾರದ ನಾಣ್ಯಗಳನ್ನು, ಕೆಲವರಷ್ಟು ಬಂಗಾರದ ಉಂಗುರವನ್ನೇ ಅರ್ಪಣೆಯನ್ನು ಮಾಡಿದ್ದಾರೆ. ಇದರ ಯಥೇಚ್ಛವಾಗಿ ಆ ತಾಯಿಯ ಭಕ್ತಿಯಿಂದ ಭಾಳ ಎಲ್ಲರೂ ಸಮರ್ಪಣೆಯನ್ನು ಮಾಡಿ ಆ ಧ್ವಜಸ್ತಂಭವನ್ನು ನಿಲ್ಲಿಸುವಂಥ ಕಾರ್ಯ ಇವತ್ತು ಹೇಳ್ಬೇಕಾದ್ರೆ ಬಹಳ ವಿಶೇಷವಾಗಿ 3ನೇ ಕಾರ್ತಿಕ ಸೋಮವಾರ 12ರಿಂದ 12:30 ಅಂತ 1 ಗಂಟೆ ಮುಹೂರ್ತವನ್ನು ಇಟ್ಕೊಂಡಿದ್ವಿ, ಅಭಿಜಿನ ಮುಹೂರ್ತ ಅಂತ. ಅಂತಹ ಮುಹೂರ್ತದಲ್ಲಿ ಆ ಧ್ವಜಸ್ತಂಭವನ್ನು ನಿಲ್ಲಿಸುವಂಥ ಕಾರ್ಯವನ್ನು ನಮ್ಮ ಎಲ್ಲ ಕೂಡ ಕುಲಸ್ಥರು, ಗ್ರಾಮಸ್ಥರು ಮತ್ತು ಆ ತಾಯಿಯ ಸೇವಾಕರ್ತರು ಮತ್ತು ವಂಶಸ್ಥರುಗಳು ಪ್ರತಿಯೊಬ್ಬರು ಬಹಳ ಶ್ರದ್ಧೆಯಿಂದ ಭಾಗವಹಿಸಿ ಆ ಶಿಲ್ಪಿಗಳು ಅಷ್ಟೇ ಮಾಡಿದಂತಹ ಶಿಲ್ಪಿಗಳು ಕೂಡ ಹುಡುಗರೆಲ್ಲ 12 ಜನ ಹುಡುಗರು ಬಹಳ ಶ್ರದ್ಧೆಯಿಂದ ಆ ಧ್ವಜಸ್ತಂಭವನ್ನು ನಿಲ್ಲಿಸಿದ್ದಾರೆ. ಬಂದಂಥ ಎಲ್ಲ ಭಕ್ತರುಗಳು ಕೂಡ ಆ ತಾಯಿ ಯಲ್ಲಮ್ಮ ದೇವಿ ಆಯುಷ್ ಆರೋಗ್ಯಾದಿಗಳನ್ನು ಕರುಣಿಸಲಿ. ಹೀಗೆ ಮುಂದಿನ ಇನ್ನು ಕಾರ್ಯಕ್ರಮಗಳಲ್ಲಿ ಇರಬೇಕಾಗಿದೆ. ಆ ವಿನಾಯಕ ದೇವರ ದೇವಸ್ಥಾನವನ್ನು ಮೊನ್ನೆ ಹೇಳಿದ ಸ್ಥಾನಪಲಟ ಅಂದರೆ ಆ ಜಾಗದಲ್ಲಿರ್ತಕ್ಕಂಥ ದೇವರನ್ನು ಒಳಗಡೆ ಪ್ರಾಕಾರಕ್ಕೆ ತರಕ್ಕಂತಹ ಕಾರ್ಯ, ಹುಲಗಮ್ಮನ ದೇವಸ್ಥಾನ ಜೀರ್ಣೋದ್ಧಾರ, ಕಲ್ಯಾಣಿ, ನಾಗರಕಟ್ಟೆ ಮತ್ತು ರಾಜಗೋಪುರ, ವಿಶೇಷವಾಗಿ 4 ರಾಜಗೋಪುರಗಳು ಬರುತ್ತೆ.
ದಿನಗಳಲ್ಲಿ ಇವಾಗ ಮುಂದಿನ ಕಾರ್ಯಕ್ರಮ ರಾಜಗೋಪುರ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಅಂದರೆ ಇಲ್ಲೆಲ್ಲ ಭಕ್ತಾದಿಗಳು ಆ ತಾಯಿಯ ಸೇವೆಯಲ್ಲಿ ಪಾಲ್ಗೊಂಡು ಆ ನಮ್ಮ ಜೀವನವನ್ನು ಈ ಮಾಡುವಂಥ ಸೇವೆಯ ಸಮಯವನ್ನು ತಾಯಿ ನಮಗೆ ಕೊಟ್ಟಿದ್ದಾಳೆ. ಅದರಿಂದ ಯಥಾವಿಧಿಯ ಕೈಮೀರಿ ತಮ್ಮ ಯಥಾಶಕ್ತಿಯಾಗಿ ಆ ತಾಯಿಯ ಸೇವೆಯಲ್ಲಿ ತಮ್ಮ ತನು ಮನ ಧನ ಸಹಾಯಗಳಿಂದ ಆ ತಾಯಿಗೆ ಅರ್ಪಣೆಯನ್ನು ಮಾಡಿ ತಾವೆಲ್ಲರೂ ಕೂಡ ಆ ತಾಯಿ ಒಂದು ಕೃಪಾ ಕಟಾಕ್ಷ ಪ್ರಾಪ್ತರಾಗಬೇಕು. ಇಲ್ಲೊಂದೇ ಅಲ್ಲ, ಸುತ್ತಮುತ್ತಿನ ರಾಜ್ಯಗಳಿಂದ ತಾಲೂಕಿನಿಂದ ದಿನೇ ದಿನೇ ನೀವು ನೋಡ್ಬೋದು ಬೆಳೀತಾ ಇದೆ. 1 ವರ್ಷಗಳಲ್ಲಿ ಇಷ್ಟು ವಿಜೃಂಭಣೆಯಾಗಿ ಎಲ್ಲಿ ನೀವು ಇತಿಹಾಸದಲ್ಲಿ ನೋಡಿರಲ್ಲ, ಅಷ್ಟು ವಿಜೃಂಭಣೆಯಾಗಿ ದೇವಸ್ಥಾನ ಆಕಾರ ನಿಂತಿದೆ ಅಂದರೆ ಆ ತಾಯಿ ಶಕ್ತಿ ಇಲ್ಲಿದೆ ಅಂತ. ಅದಕ್ಕೋಸ್ಕರ ಎಲ್ಲರೂ ಇಲ್ಲಿ ಬಂದು ಆ ತಾಯಿಯ ಒಂದು ಸನ್ನಿಧಾನದಲ್ಲಿ ತಾಯಿಯನ್ನು ದರ್ಶನ ಮಾಡಿ ಆ ತಾಯಿ ತಮಗೆಲ್ಲದನ್ನು ಒಳ್ಳೆಯದು ಮಾಡ್ತಾಳೆ. ಆ ಎಲ್ಲಮ್ಮ ದೇವರ ಆ ಕೃಪಾ ಕಟಾಕ್ಷ ಎಲ್ಲರಿಗೂ ಸಿಗಲಿ ಅಂತೇಳಿ ಭಗವತಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಾನು ಸುರೇಶ್ ರೆಡ್ಡಿ ಅಂತ ಈ ಒಂದು ಪಬ್ಲಿಕ್ ಟ್ರಸ್ಟು ಅಂದರೆ ಈ ತಾಯಿಯ ಯಲ್ಲಮ್ಮ ದೇವಿ ಮತ್ತು ಗದ್ದಿಗೆ ಜ್ಯೋತಿರ್ಲಿಂಗ ಸ್ವಾಮಿಗಳ ಸೇವಾ ಟ್ರಸ್ಟ್ ಅಂತ ರಿಜಿಸ್ಟರ್ ಮಾಡಿಕೊಂಡು 3 ವರ್ಷ ಆಯಿತು. ಮತ್ತು ಈ ಒಂದು ವರ್ಷದಿಂದ ಈಚೆ ಅಂದರೆ ಲಾಸ್ಟು ಜೂನಿಂದ ಈಚೆ ನಾವು ಮೊದಲಿದ್ದ ದೇವಸ್ಥಾನದ ಒಂದು ಕಟ್ಟಡವನ್ನು ತೆಗೆದು ಮತ್ತು ಹೊಸ ಒಂದು ಕಟ್ಟಡವನ್ನು ಶುರು ಮಾಡಿದ್ವಿ ಜೂನ್ 24, 2024ರಲ್ಲಿ. 2025 ಜೂನಲ್ಲಿ 20ನೇ ತಾರೀಕು ನಾವು ಈ ತಾಯಿಯ ಕುಂಭಾಭಿಷೇಕವನ್ನು ಮುಗಿಸಿದ್ವಿ. ಅಂದರೆ ಗುರುಗಳು ಹೇಳಿದಾಗೆ 1 ವರ್ಷದಲ್ಲಿ ಆ ತಾಯಿಯ ಕೃಪಾಶೀರ್ವಾದದಿಂದ, ಎಲ್ಲರ ಶ್ರಮದಿಂದ ಮತ್ತು ಎಲ್ಲರ ಕೊಡುಗೆಯಿಂದ, ಎಲ್ಲರ ಸಹಕಾರಗಳಿಂದ ಇಲ್ಲಿ ಈ ದೇವಸ್ಥಾನವನ್ನು ಈ ಒಂದು ಮಟ್ಟಕ್ಕೆ ನಾವು ಮಾಡಲಿಕ್ಕೆ ಅನುಕೂಲ ಆಯಿತು. ಎಲ್ಲರಿಗೂ ಈ ಮೂಲಕ, ಈ ವಾಹಿನಿಗಳ ಮೂಲಕ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇದೆಲ್ಲದಕ್ಕೂ ಮೂಲ ಕಾರಣ ನಮ್ಮ ದಿನೇಶ್ ಗುರುಗಳ ಒಂದು ಮಾರ್ಗದರ್ಶನವನ್ನು ನಾವು ಪಾಲಿಸ್ಕೊಂಡೇ ಬಂದ್ವಿ, ಇನ್ನೂ ಮುಂದೆ ಪಾಲಿಸ್ತೀವಿ. ಅವರ ಮಾರ್ಗದರ್ಶನದಲ್ಲೇ ನಾವು ನಡೀತಾ ಇದ್ದೀವಿ. ಇವತ್ತು ಈ ಒಂದು ಧ್ವಜಸ್ತಂಭದ ಸ್ಥಾಪನೆ ಅಂದರೆ ನಿಲ್ಲಿಸುವಂಥ ಕಾರ್ಯ ಇವತ್ತು ಮಾಡಿದ್ದೀವಿ. ಅದೂ ಮೊನ್ನೆ ಅಷ್ಟಮಂಗಲ ಪ್ರಶ್ನೆ ಕೇಳಿ ಗುರುಗಳು ಇವತ್ತು ದಿನ ಚೆನ್ನಾಗಿದೆ ಮಾಡೋಣ ಅಂತ ಹೇಳಿದ್ರಿ. ಅದಾಯಿತು. ಅದು ನೋಡಿ, ಏನು ಇಲ್ಲಿ ಶುರು ಮಾಡಿದಾಗಿಂದ ಇದುವರೆಗೂ ಯಾವುದೇ ಅಡಚಣೆ ಇಲ್ದಿರ ಎಲ್ಲ ತಾಯಿ ಸುಸೂತ್ರವಾಗಿ ಮಾಡ್ತಾ ಇದ್ದಾರೆ. ನೋಡಿ, ಇಷ್ಟೊಂದು ದೊಡ್ಡ ಒಂದು ಕಂಬನ ಏನು ಅನ್ನೋ ಗೊತ್ತಿಲ್ಲ, ನಮ್ಮ ಕೈಲಿ ಎತ್ತಿ ನಿಲ್ಲಿಸ್ಕೊಳ್ತಾ ಆ ಅಮ್ಮನೇ ಬಂದು ಇಲ್ಲಿ ನಿಲ್ಲಿಸ್ಕೊಳ್ತು. ಮತ್ತು ಇಲ್ಲಿ ಇನ್ನೊಂದು ವಿಶೇಷ ಹೇಳಬೇಕಾದ್ರೆ, ಪ್ರತಿ ಹುಣ್ಣಿಮೆಯಲ್ಲಿ ಆ ತಾಯಿಯ ದರ್ಶನ ಆಗ್ತಾ ಇದೆ. ಇಲ್ಲಿ ಪ್ರತಿ ಹುಣ್ಣಿಮೆಯಲ್ಲಿ ಅದು ಎಲ್ರಿಗೂ ಗೊತ್ತಾಗುತ್ತೆ. ಈಗ ಪ್ರತಿ ಹುಣ್ಣಿಮೆ ಇಲ್ಲಿರೋದು ಸರ್ಪ ರೂಪದಲ್ಲಿ ತಾಯಿ ಇರೋದು. ಬೇಕಾದರೆ ಎಲ್ಲ ಕಂಬಗಳಲ್ಲಿ ನೋಡಿ ನಾವು ಸರ್ಪನ ಮಾಡಿಟ್ಟಿದ್ದೀವಿ. ಎಲ್ಲ ಕಂಬಗಳಲ್ಲೂ ಸರ್ಪ ಇದೆ. ಸರ್ಪ ರೂಪದಲ್ಲಿ ಈ ಒಂದು ಕಂಟಿನ್ಯೂಸ್ 3 ಹುಣ್ಣಿಮೆಯಲ್ಲಿ ನಮಗೆಲ್ಲರಿಗೂ ದರ್ಶನ ಕೊಟ್ಟಿದೆ ತಾಯಿ. ಯಾಕಂದರೆ ಆ ತಾಯಿ ಇಲ್ಲಿ ಇದ್ದಾರೆ ಅನ್ನೋ ಒಂದು ನಂಬಿಕೆಯನ್ನು ನಮಗೆಲ್ಲ ಮೂಡಿಸಿದ್ದಾರೆ. ಮತ್ತು ಮೊದಲಿಂದನೂ ಇಲ್ಲಿ ಗುರುಗಳು 250 ವರ್ಷದ ಹಿಂದ್ಗಡೆ ನಮ್ಮ ಜ್ಯೋತಿರ್ಲಿಂಗ ಸ್ವಾಮಿ ಗುರುಗಳು ಆ ತಾಯಿನ ಇಲ್ಲಿ ತಪಸ್ ಮಾಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು. ಈಗ ನಾವು ಪುನರ್ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಇನ್ನು ಮುಂದೇನು ಇಲ್ಲಿ ಏನೇನು ಕಾರ್ಯಗಳು ಗುರುಗಳು ಹೇಳ್ದಂಗೆ ಹಮ್ಮಿಕೊಂಡಿದ್ದೀವೋ ಎಲ್ಲನೂ ಸುಸೂತ್ರವಾಗಿ ನಡೀಲಿ ಅಂತ ತಾಯಿ ಹತ್ರ ಬೇಡ್ಕೊಳ್ತಾ ಇಲ್ಲಿ ಎಲ್ರಿಗೂ ಸಹಕಾರ ಕೊಟ್ಟಿದೆ ಎಲ್ಲದಕ್ಕೂ ಸಹಕಾರ ಕೊಟ್ಟಂಥ ಎಲ್ಲ ದಾನಿಗಳಿಗೂ ಮತ್ತು ಇಲ್ಲಿ ಎಲ್ಲ ವಂಶಸ್ಥರಿಗೂ, ಎಲ್ಲ ಪಬ್ಲಿಕ್ ಟ್ರಸ್ಟ್ನ ಮತ್ತು ಇಲ್ಲಿನ ಸುತ್ತಮುತ್ತಲ ಗ್ರಾಮಗಳ ಭಕ್ತರಿಗೆ ನಾನು ಇವತ್ತು ವಂದಿಸ್ತಾ, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಶಿಲ್ಪಿಗಳು ಇಲ್ಲಿ ಅವರು ರಾತ್ರಿ ಹಗಲು ಒಂದಿರ 3 ವರ್ಷದಿಂದ ಇಲ್ಲಿ ಒಂದು ಸಣ್ಣ ಒಂದು ಅವಘಡ ಇಲ್ದಿರ ಅವ್ರ ಕೆಲಸ ಮಾಡೋದಕ್ಕೆ ಆ ತಾಯಿ ಅನುವು ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತು ಇಲ್ಲಿ ನಮ್ಮ ಈ ಒಂದು ಕಾರ್ಯಕ್ಕೆ ಬಂದ ಎಲ್ಲ ನಿಮ್ಮ ಮಾಧ್ಯಮ ಮಿತ್ರರು ಮೊದಲಿನಿಂದ ಎಲ್ಲರೂ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಆ ಸಹಕಾರದಿಂದ ಇಲ್ಲಿ ಸುತ್ತಮುತ್ತಲ ಗ್ರಾಮಗಳಲ್ಲಿ ನೀವೆಲ್ಲ ಪ್ರಚಾರ ಮಾಡಿರೋದ್ರಿಂದ ಇನ್ನೂ ಜನ ಜಾಸ್ತಿ ಆಗುತ್ತೆ. ಇನ್ನು ನೆಕ್ಸ್ಟು ಒಂದು ಇಲ್ಲಿ ಅನಾಥಾಶ್ರಮ, ವೃದ್ಧಾಶ್ರಮ, ಗೋಶಾಲೆ ಮತ್ತು ಕಲ್ಯಾಣಿ ಮತ್ತು ಅರಳಿಕಟ್ಟೆ ಮತ್ತು ಮಹಾದ್ವಾರ ಅಂತ ಹೇಳಿದ್ರೆ ಅಲ್ಲಿರೋ ಗಣೇಶ ದೇವ್ರನ್ನ ಇಲ್ಲಿ ಕುಬೇರ್ ಮೂಲೆಗೆ ಶಿಫ್ಟ್ ಮಾಡಿ ನೆಕ್ಸ್ಟು ಅಲ್ಲಿ ಮಹಾದ್ವಾರವನ್ನು ತುಂಬ ವಿಜೃಂಭಣೆಯಿಂದ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀವಿ. ಅದು ಉಜ್ಜಯಿನಿ, ಮಿನಿ ಉಜ್ಜಯಿನಿ ಅಂತಲೇ ಹೇಳ್ಬೋದು. ನೆಕ್ಸ್ಟು ಇಲ್ಲಿ ಒಂದು ಮಕ್ಕಳಿಗೆ ಥೀಮ್ ಪಾರ್ಕು ಎಲ್ಲ ಇದು ಹಮ್ಮಿಕೊಂಡಿದ್ದೀವಿ. ಎಲ್ಲನೂ ನಿಮ್ಮೆಲ್ಲ ಸಹಕಾರದಿಂದ ಆಗುತ್ತೆ. ಧನ್ಯವಾದಗಳು. ಏನು ರೇಣುಕಾ ಯಲ್ಲಮ್ಮ ದೇವಸ್ಥಾನ ಇದೆ, ಇದು ಪುರಾತನದ್ದು. ಅಂದರೆ ನಾವು ನಮ್ಮ ತಂದೆ ತಾಯಿ ಇಲ್ಲಿ ಜಾತ್ರೆ ನಡೀತಾ ಇತ್ತು, ದೊಡ್ಡ ಜಾತ್ರೆ, ಎತ್ತಿನ ಜಾತ್ರೆಗಳು. ಅದು ಕಾಲಕ್ರಮೇಣ ಈ ಮಳೆ ನಿಂತು ಹೋಗ್ಬಿಟ್ಟು ಜಾತ್ರೆ ನಿಂತು ಹೋಗ್ಬಿಡ್ತು. ಮತ್ತು ಈ ದೇವಿ ಇಲ್ಲಿ ಇದ್ದಾಳೆ ಅನ್ನೋದಕ್ಕೆ ಈಗಾಗಿರೋ ಒಂದು ಇದೆ ಕಾರಣ. ತುಂಬ ಚೆನ್ನಾಗಾಗಿದೆ. ಮತ್ತು ನಮ್ಮ ಸುರೇಶ್ ರೆಡ್ಡಿಯವರು ನಾವು ಎಲ್ಲ ಸೇರಿಕೊಂಡು ಈ ದೇವಾಲಯನ ತುಂಬ ಜೋರಾಗಿ ವಿಜೃಂಭಣೆಯಿಂದ ಮಾಡಿದ್ದೀವಿ. ಈಗ ಇದೇನು ನಿಂತಿದೆ ಧ್ವಜಸ್ತಂಭ, ಇದಕ್ಕೂ ಅಷ್ಟೇ ಇವೆಲ್ಲ ರೆಡಿ ಮಾಡಿದ್ದೀವಿ.
ಈ ದೇವಿ ಕೃಪೆ ಇರೋದಕ್ಕೆ ಇವೆಲ್ಲ ನಡೀತಾ ಇರೋದು. ಸುಮ್ಮನೆ ಈಗ ತಿಂಗಳಲ್ಲಿ ವರ್ಷದಲ್ಲಿ ಇದೆಲ್ಲ ಆಗ್ತದೆ ಅಂದರೆ ದೊಡ್ಡ ಇದಲ್ಲ, ಏನು ತುಂಬ ಇದಾಗಿದೆ. ಅದರಲ್ಲಿ ನಮ್ಮ ವೆಂಕಟಸ್ವಾಮಣ್ಣ ಅವರು ಇದ್ದಾರಲ್ಲ, ಇವರು ಬೇರೆ ಹುಡುಗರನ್ನೆಲ್ಲ ಕರ್ಕೊಂಬಂದು ಅದು ಇಲ್ಲಿ ದೀಪಾರಾಧನೆ ಮಾಡಿಸೋದು ಮತ್ತು ಇದು ಮಾಡಿಸೋದು ಎಲ್ಲ ಮಾಡಿಸ್ತಾರೆ. ಇಲ್ಲಿ ಭಕ್ತಾದಿಗಳದ್ದು ಅಷ್ಟೇ ಗುಂಪು ಚೆನ್ನಾಗಿದೆ, ಎಲ್ಲ ನಡೀತಾ ಇದೆ. ಇದು ಚೆನ್ನಾಗಾಗಲಿ, ಎಲ್ಲ ಭಕ್ತಾದಿಗಳು ಬಂದು ಎಲ್ಲರೂ ಇದಾಗಲಿ, ಪಾಲ್ಗೊಳ್ಳಿ. ಎಲ್ರಿಗೂ ಧನ್ಯವಾದಗಳು. ಮತ್ತು